ಫ್ರೆಂಡ್ಸ್, ಸುಮಾರು ಜನ ಕೇಳ್ತಾ ಇದ್ರು. ಸೊ ಮೊನ್ನೆ ಒಂದು ಮಹಿಳೆ ಮೇಲೆ ದಾಳಿ ಆದ ನಂತರ ನಮ್ಮ ಅಭಿಮನ್ಯು ಮತ್ತು ಹಾಗೆ ನಮ್ಮ ಮಹೇಂದ್ರ, ಹಾಗೆ ನಮ್ಮ ಭೀಮ, ಹಾಗೆ ನಮ್ಮ ಏಕಲವ್ಯ ಆಗಿರ್ಬೋದು, ಗಣೇಶ. ಸೊ ಇವೆಲ್ಲ ಆನೆಗಳು ನಮ್ಮ ತಿತ್ಮತಿ ಭಾಗದಲ್ಲಿರುವಂಥ ಮರ್ಪಾಲ ಒಂದು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದವು. ಸೊ ಸುಮಾರು ಜನ ಕೇಳ್ತಾಯಿದ್ರು, ಏನಕ್ಕೆ ಕಾರ್ಯಾಚರಣೆ ಅರ್ಧಕ್ಕೆ ಬಿಟ್ಟು ಬಂದರು ಆನೆಗಳು, ಏನಕ್ಕೆ ಅಂತೇಳಿ. ಅದಕ್ಕೆ ಕ್ಲಾರಿಟಿ ನಾನು ಕೊಡ್ತಾ ಇದ್ದೀನಿ. ಅವತ್ತು ಒಂದು ಆನೆನ ಡಾಟ್ ಮಾಡಿ ಅದನ್ನ ಮತ್ತೆ ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಮತ್ತೆ ಕಾಡಿಗೆ ಬಿಡ್ತಾರೆ ಅದನ್ನ. ಸೊ ಅಂದರೆ ಆ ಆನೆ ಯಾವುದೇ ರೀತಿ ತಪ್ಪು ಮಾಡಲಿಲ್ಲ ಅಂತೇಳಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಡಿಸೈಡ್ ಮಾಡಿ, ಆಮೇಲೆ ಇದೇ ಆನೆ ಅಂತೇಳಿ ಹೇಳಿದ ನಂತರ ಆ ಆನೆ ಏನು ಮಾಡ್ತಾರೆ, ಓಕೆ ಈ ಆನೆ ತಪ್ಪು ಮಾಡಿಲ್ಲ ಅಂತೇಳಿ ಮತ್ತೆ ರೇಡಿಯೋ ಕಾಲರ್ ಹಾಕಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗೆ ಅದೆಲ್ಲ ಹೋಗುತ್ತೆ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಟ್ರ್ಯಾಕ್ ಮಾಡಬೇಕಲ್ವ. ಸೊ ದಟ್ ಏನು ರೇಡಿಯೋ ಕಾಲರ್ ಹಾಕಿ ಅದನ್ನ ಮತ್ತೆ ಕಾಡಿಗೆ ಬಿಟ್ಟಿರ್ತಾರೆ. ಅದಾದ ನಂತರ ನಾನೊಂದು ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದು ನೋಡಿ, ಈ ಆನೆ ಬಂದು ಆವಾಗವಾಗ ನಮ್ಮ ಊರಿಗೆ ಬರ್ತಾ ಇರುತ್ತೆ. ಹೆಚ್ಚು ಕಮ್ಮಿ ನಮ್ಮ ತಿತ್ಮತಿ ಹಾಗೆ ನಮ್ಮ ಮರಪಾಲ ಅಂತ ಏನಿದೆ, ನೊಕ್ಕೆ ಅಂತ ಪ್ಲೇಸ್ ಬರುತ್ತೆ, ಹಾಗೆ ಅಲ್ಲಿನ ಫಾರೆಸ್ಟ್ ಏರಿಯಾ ಏನಿದೆ ನೋಡಿ, ಅಲ್ಲೆಲ್ಲ ಸುತ್ತಾಡ್ತಾ ಇರುತ್ತೆ. ಬಟ್ ಇದುವರೆಗೆ ಇದು ಯಾರೂ ತೊಂದರೆ ಕೊಟ್ಟಿರಲಿಲ್ಲ ನಮಗೂ ಗೊತ್ತಿರೋಗೆ. ಬಟ್ ಈ ಸುತ್ತಮುತ್ತ ಭಾಗದಲ್ಲಿ ನಾನು ಕೊನೆ ವಿಡಿಯೋದಲ್ಲಿ ಹೇಳಿದೆ, ಇದುವರೆಗೆ ಎರಡು ಜನರ ಬಲಿಯಾಗಿದೆ. ಲಾಸ್ಟ್ ಇಯರ್ ಕೂಡ ಒಬ್ಬರು ಪಾಪ ಏನೋ ಒಂದು ಅರ್ಲಿ ಮಾರ್ನಿಂಗ್ ಏನೋ ತೊಗೊಬರ್ಬೇಕಂತೇಳಿ ನಮ್ಮ ತಿತ್ಮತಿ ಭಾಗದಿಂದ ಪನ್ನಪ್ಪ ಸಂತೆ ಅಂತ ಬರುತ್ತೆ, ಆ ಕಡೆ ಬರ್ತಾ ಇರಬೇಕಾದ್ರೆ 7-7:30 ಗಂಟೆಗೆ ಬೆಳಗಿನ ಜಾವ ಒಂದು ಆನೆ ಬಂದು ದಾಳಿ ಮಾಡಿ ಜನ ಸ್ಪಾಟಲ್ಲಿ ತೀರೋಗ್ತಾರೆ. ಅದಾದ ನಂತರ ಯಾವುದೇ ರೀತಿ ಸಮಸ್ಯೆ ಆಗಿರಲಿಲ್ಲ. ಇನ್ನೊಬ್ಬರು ನನಗೆ ತುಂಬ ಬೇಕಾದ ಸ್ನೇಹಿತರೊಬ್ಬರು ಹೀಗೆ ಬೆಳಿಗ್ಗೆ ಜಾಗಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಆನೆ ಬಂದು ಅಟ್ಯಾಕ್ ಮಾಡಿ, ದುರದೃಷ್ಟವಷ್ಟು ಏನು ನಡೆದಿಲ್ಲ ಅಲ್ಲಿ ಆ ಮೂಮೆಂಟಲ್ಲಿ. ಪಾಪ ಸ್ವಲ್ಪ ಥರದ ಅಟ್ಯಾಕ್ ಮಾಡಿ ಆನೆ ಓಡೋಗಿದೆ ಕಿರ್ಚಾಡ್ಬೇಕಾದ್ರೆ ಅದು ಇದು ಅಂತೇಳಿ ಬೆಳಿಗ್ಗೆ ಒಂದು 6:30 7 ಗಂಟೆ ಸಮಯದಲ್ಲಿ. ಬಟ್ ದೇವ್ರು ದೊಡ್ಡವನು, ನನ್ನ ಸ್ನೇಹಿತರು ಉಳ್ಕೋತಾರೆ, ಇವಾಗ ಸದ್ಯಕ್ಕೆ ರಿಕವರ್ ಆಗಿ ಚೆನ್ನಾಗಿದ್ದಾರೆ. ಅದೊಂದು ಇನ್ಸಿಡೆಂಟ್ ನಡೀತು. ಇದು 3ನೇ ಇನ್ಸಿಡೆಂಟ್ ನೋಡಿ. ಪಾಪ ತೋಟ ತಾವೇ ಮಾಡಿರೋ ತೋಟ ಹೋಗಿ ನೋಡಬೇಕಾದ್ರೂ ಜನ ಈಗ ಭಯಪಡ್ತಾ ಇದ್ದಾರೆ. ಆ ಮಹಿಳೆ ಪಾಪ ಏನಕ್ಕಾದರೂ ಪಾಪ ಡೆಲ್ಲಿಯಿಂದ ಇಲ್ಲಿಗೆ ಬಂದರೂ ನನಗೆ ಅರ್ಥ ಆಗ್ತಿಲ್ಲ. ಪಾಪ ತುಂಬ ಬೇಜಾರು ವಿಷಯ. ಪಾಪ ಅವರು ತೀರ್ಕೋತಾರೆ. ಕಾಡಾನೆ ಬಂದು ಸಡನ್ನಾಗಿ ಅಟ್ಯಾಕ್ ಮಾಡುತ್ತೆ. ಆ ಮಹಿಳೆಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಮೂಮೆಂಟಲ್ಲಿ ತೀರ್ಕೋತಾರೆ. ಹಾಗೆ ಸೊ ಈ ಸದ್ಯಕ್ಕೆ ಈ ಆನೆನ ಏನಕ್ಕೆ ಹಿಡ್ದಿಲ್ಲ ಅಂತಂದರೆ, ನಮ್ಮ ಲಾಸ್ಟ್ ಸಾಟರ್ಡೆ ಆಗಿರೋವಂಥದ್ದು, 6ನೇ ತಾರೀಕು ನಡೆದಿರುವಂಥ ಘಟನೆ ಅದು. ಲಾಸ್ಟ್ ಸಾಟರ್ಡೆ, ಹೌದು. ಏನಾಗುತ್ತೆ ಅಂತಂದರೆ, ನಮ್ಮ ಆನೆಗಳನ್ನ ಹಿಡಿಬೇಕಂತಂದರೆ ಸುಲಭದ ಕೆಲಸ ಅಲ್ಲ. ಯಾವ ಕಾಡಾನೆ ಏನು ಅಂತಲೇ ಗೆಸ್ ಮಾಡೋಕ್ಕಾಗಲ್ಲ. ಒಂದೇ ಥರದ 3-4 ಕಾಡಾನೆ ಇದ್ದಾವೆ ಅಲ್ಲಿ. ಇದೇ ಆನೆ ಮಾಡಿದೆ ಅಂತೇಳಿ ಯಾರಿಗೂ ಗೆಸ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ, ಡೈಲಿ ಡ್ರೋನ್ ಕ್ಯಾಮರಾ ಯೂಸ್ ಮಾಡಿ ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ, ಆ ಆನೆ ಇಲ್ಲಿದೆಯಾ ಅಲ್ಲಿದೆಯಾ ಅಂತೇಳಿ. ಬಟ್ ಅವ್ರ ಕಣ್ಣಿಗೆ ಬೀಳ್ತಾ ಇಲ್ಲ. ಸೊ ಒಂದೊಂದು ಆನೆ ಏನು ಗೊತ್ತಾ, ಒಂದು ಸಲ ಅಟ್ಯಾಕ್ ಮಾಡಿದ್ಮೇಲೆ ಅವಕ್ಕೂ ಭಯ ಇರುತ್ತೆ, ಕಾಡೊಳಗೆ ಓಡೋಗಿರುತ್ತೆ ಈ ಜನ ಕಿರ್ಚಾಡೋ ಅದು ಇದು ಅಂತೇಳಿ. ಸೊ ಮತ್ತು ಇನ್ನೊಂದು ಏನಂದರೆ, ನೈಟ್ ಇಡೀ ನಾವು ಹುಡ್ಕೋಕ್ಕಾಗಲ್ಲಲ್ವ, ಆನೆ ಇಲ್ಲಿದೆಯಾ ಅಲ್ಲಿದೆಯಾ ಅಂತೇಳಿ, ಯಾರಿಗೂ ಸಾಧ್ಯ ಇಲ್ಲ ಅದು ಅಲ್ವಾ. ಆದ್ದರಿಂದ ಡೈಲಿ ಹಗಲೊತ್ತು ಇವರು ಏನು ಮಾಡಿದೆ, ಬೀಟ್ ಮಾಡ್ತಾ ಇದ್ದಾರೆ, ಆನೆ ಎಲ್ಲಿದೆ ಏನು ಅಂತೇಳಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈ ಆನೆ ಅಂತ ಗೆಸ್ ಮಾಡೋಕ್ಕಾಗ್ತಾಯಿಲ್ಲ. ಸದ್ಯಕ್ಕೆ ತೋಟಗಳೆಲ್ಲ ಹುಡುಕ್ತಾ ಇದ್ದಾರೆ. ನೋಡಬೇಕು, ಆದಷ್ಟು ಬೇಗ ಈ ಆನೆನ ಕ್ಯಾಪ್ಚರ್ ಮಾಡಬೇಕು. ಏನಕ್ಕಂತಂದರೆ, ಒಂದು ಸಲ ಆಲ್ರೆಡಿ ಒಬ್ಬರ ಮೇಲೆ ದಾಳಿ ಮಾಡಿದೆ. ತಿರ್ಗಾ ಏನಾದರೂ ಇಂಥ ಒಂದು ಅಹಿತಕರ ಘಟನೆ ನಡೆಯಬಾರ್ದು ನನ್ನ ಪ್ರಕಾರ. ಏನಕ್ಕಂದರೆ, ನಮ್ಮ ಕೂಲಿ ಕಾರ್ಮಿಕರು ಕಾಫಿ ತೋಟವನ್ನೇ ಡಿಪೆಂಡ್ ಆಗಿರುವಂಥವ್ರು ನಮ್ಮಲ್ಲಿ. ಸೊ ಕಾಫಿ ತೋಟಕ್ಕೆಲ್ಲ ಕೆಲಸ, ಈಗ ನೋಡಿ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ, ಕಚಡ ಎಲ್ಲ ಬರುತ್ತೆ. ಕಾಫಿ ತೋಟದ ಏನಾದ್ರು ಕೆಲಸ ಇದ್ದೇ ಇರುತ್ತೆ. ನಾವು ಕೆಲಸಕ್ಕೆ ಹೋಗ್ಬೇಕಂದ್ರೆ ಭಯ ಪಡಬೇಕಾಗುತ್ತೆ. ಎವ್ರಿ ಟೈಮ್ ನಾವು ಎಷ್ಟು ಇರೋಕ್ಕಾಗುತ್ತೆ ಹೇಳಿ. ಆನೆಗಳು ಒಂದೊಂದು ಸಲ ಸದ್ದೇ ಮಾಡದೆ ನಿಂತ್ಕೊಂಡಿರುತ್ತೆ ಮರದ ಬುಡದಲ್ಲಿ, ಸದ್ದೇ ಮಾಡಲ್ಲ. ಜನಗಳ ಸೌಂಡ್ ಕೇಳ್ಕೊಂಡು ಸುಮ್ಮನೆ ನಿಂತಿರ್ತಾರೆ, ಸಡನ್ನಾಗಿ ಅಟ್ಯಾಕ್ ಮಾಡಿಬಿಡುತ್ತೆ. ನೀವು ಕಾಫಿ ತೋಟದಲ್ಲಿ ಸುಲಭವಾಗಿ ಓಡ್ಬೋದು ಅನ್ಕೋತೀರಲ್ವ, ಕಾಫಿ ತೋಟದಲ್ಲಿ ಸುಲಭವಾಗಿ ಓಡೋಕ್ಕಾಗಲ್ಲ. ಯಾಕಂತಂದರೆ, ನೀವು ನೋಡಿರೋ ಕಾಫಿ ತೋಟನೇ ಬೇರೆ, ನಮ್ಮ ಕೊಡಗಿನಲ್ಲಿರೋ ಕಾಫಿ ತೋಟನೇ ಬೇರೆ. ಒಂದೊಂದು ಕೊಂಬೆಗಳು ರಂಬೆಗಳು ಉದ್ದುದ್ದ ಅಗಲ ಇರುತ್ತೆ. ಓಕೆ, ಫುಲ್ಲು ಬಗ್ಗಿಕೊಂಡೇ ಓಡಬೇಕು ನಾವು ಅಲ್ಲಿಂದ. ಬಗ್ಗಿಕೊಂಡೇ ಓಡಬೇಕಂತಂದ್ರೆ ಫುಲ್ಲು ಡೌನಾಗೆ ಓಡಬೇಕಾಗುತ್ತೆ. ಬಿಟ್ಟರೆ ಎದ್ದು ನಿಂತ್ಕೊಂಡು ಓಡ್ತೀನಿ ಅಂತಂದ್ರೆ ರಂಬೆ ಕೊಂಬೆಗೆಲ್ಲ ಸಿಕ್ಕಾಕೊಂಡ್ರೆ ಬಿದ್ದೇ ಬಿಡ್ತೀವಿ. ಮತ್ತು ಆರಾಮ್ಸೆ ಆನೆ ಅಟ್ಯಾಕ್ ಮಾಡಿಬಿಡುತ್ತೆ. ಸುಮಾರು ಜನ ಹೇಳ್ತಾರೆ ಓಡ್ಬಿಡ್ಬೋದಲ್ಲ ಆನೆ ಬಂದಾಗ ಅದಿದು ಅಂತ. ನೋಡಿ, ಒಂದು 3-4 ಅಡಿ ಗಿಡ ಇರಬೇಕಾದ್ರೆ ಓಡ್ಬಿಡ್ಬೋದು ಹೆಂಗಾದರೂ. ಆದರೆ ದೊಡ್ಡ ಗಿಡ ಇರಬೇಕಾದ್ರೆ ಓಡೋಕ್ಕಾಗಲ್ಲ. ಕಾಫಿ ಗಿಡದ ರಂಬೆ ಕೊಂಬೆ ಹೆಂಗೆ ಹೊಡೆಯುತ್ತಂತಂದರೆ ಓಡಬೇಕಾದ್ರೆ ಗಿಣ್ಣೆ ಎಲ್ಲ ಬಿಡೋಲ್ಲ. ನಾವು ಕಾಫಿ ಕುಯ್ಬೇಕಾದ್ರೆ ಅಷ್ಟೇ ಕಷ್ಟಪಡ್ತೀವಿ ಅಲ್ಲಿ, ಆಯಿತಾ. ಸುಮ್ಮನೆ ಜನ ಏನೇನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಓಡೋಕ್ಕೆಲ್ಲ ಆಗಲ್ಲ. ಆನೆ ಕಂಡಾಗ ಎಲ್ಲ
ಏನೋ ಒಂಥರ ನಮಗೆ ಗ್ರಿಪ್ಪೇ ಇರಲ್ಲ, ಏನು ಮಾಡಬೇಕು ಏನಂತ ಆಗುತ್ತೆ ಅಂತೇಳಿ. ಸಡನ್ನಾಗಿ ಆನೆ ಕಂಡಾಗ ಬೀಳಲೇಬೇಕು. ಸೊ ಯಾರಿಗೆ ಆನೆ ಬಗ್ಗೆ ಐಡಿಯಾ ಇರುತ್ತೆ, ಕಾಡು ಪ್ರಾಣಿ ಬಗ್ಗೆ ಐಡಿಯಾ ಇರುತ್ತೆ, ಅವ್ರು ಎಸ್ಕೇಪ್ ಆಗ್ತಾರೆ ಅಷ್ಟೇ ಈಸಿಯಾಗಿ. ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಆನೆ ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ಕ್ಯಾಪ್ಚರ್ ಮಾಡ್ತಾರೆ, ಮಾತ್ರ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡ್ತಾರೆ. ನಮ್ಮ ಸಾಕಾನೆಗಳು ಮತ್ತೆ ಮೊನ್ನೆ ಏನು ಬಂದಿದ್ದು ಅದೇ ಸಾಕಾನೆಗಳು ಹೋಗ್ತವೆ, ಕ್ಯಾಪ್ಚರ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಲಿ. ನಮ್ಮ ಜನರಿಗೆ ಒಂದು ಭಯದ ವಾತಾವರಣ ಮೂಡಿದೆ ಈಗ ಸದ್ಯಕ್ಕೆ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂಥ ಜನಗಳಿಗೆ. ಸೊ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಿ, ಇನ್ನೂ ಈ ಥರ ಯಾವುದೇ ಘಟನೆಗಳು ಆಗಬಾರ್ದು ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಬರಲೇಬೇಕು. ಯಾರು ಪೊಲೀಸ್ ಇಲಾಖೆಯಿಂದ ಉನ್ನತ ಅಧಿಕಾರಿಗಳಿದ್ದೀರಾ, ದಯಮಾಡಿ ತಾವು ಈ ಒಂದು ಮೆಸೇಜ್ ಅನ್ನು ಅವ್ರಿಗೆ ತಲುಪಿಸಿ ಅವ್ರನ್ನ ಇಲ್ಲಿ ಕರೆಸುವಂತ ಕೆಲಸ ಆಗ್ಲಿ. ಹಾಗೇನೆ ನಮ್ಮ ಈ ಭಾಗದ ಶಾಸಕರು ಸಮೇತ ಇಲ್ಲೇ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ.